ಬಡ ಮಕ್ಕಳ ವಿದ್ಯಾಭ್ಯಾಸ ಆರಂಭ ಆಗೋದೇ ಅಂಗನವಾಡಿಯಿಂದ. ಒಂದು ಕಡೆ ವಿದ್ಯಾಭ್ಯಾಸ, ಮಗದೊಂದು ಕಡೆ ಬಡ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಡಬಾರದು ಅಂತ ಹಲವು ರೀತಿಯ ಕಾಳಿನ ಪುಡಿಗಳು, ಮೊಟ್ಟೆ, ಹಾಲು ಇದೆಲ್ಲವನ್ನ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪೂರೈಕೆ ಮಾಡ್ತಾರೆ. ಬಟ್ ಅದೇನು ನಿಂತು ಹೋಗ್ಬಿಟ್ರೆ ಅಂಥದ್ದೇ ಪರಿಸ್ಥಿತಿ ಕೆಲವು ಕಡೆ ಆಗ್ತಾ ಇದೆ. ನೋಡ್ತಾ ಹೋಗೋಣ ಯಾವ ಊರಿನ ಅಂಗನವಾಡಿಗಳಲ್ಲಿ ಇಂಥ ಪರಿಸ್ಥಿತಿ ಅಂತ. ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸಪ್ಲೈ ಬಂದ್. ಕಳೆದ 2 ತಿಂಗಳಿಂದ ಸಿಕ್ಕಿಲ್ಲ ಹಾಲಿನ ಪೌಡರ್. ಬಡ ಜನರ ಅನುಕೂಲಕ್ಕಾಗಿ ಹಾಗೂ ಬಡ ಮಕ್ಕಳಿಗಾಗಿ ಅಂಗನವಾಡಿಗಳನ್ನು ತೆರೆಯಲಾಗಿದೆ. ಅಲ್ಲದೆ ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ಓರ್ವ ಶಿಕ್ಷಕಿ, ಸಹಾಯಕಿಯನ್ನ ಸರ್ಕಾರ ನೇಮಿಸಿ ಅವರಿಗೆ ಸಂಬಳ ಕೂಡ ನೀಡ್ತಾ ಇದೆ. ಜೊತೆಗೆ ಬಡ ಮಕ್ಕಳ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಇದರಿಂದ ಬಡ ಮಕ್ಕಳು ಆರೋಗ್ಯವಾಗಿ ಇರಬೇಕು. ಜೊತೆಗೆ ಗರ್ಭಿಣಿಯರು, ಬಾಣಂತಿಯರು ಪೌಷ್ಟಿಕ ಆಹಾರ ಸೇವಿಸಿ ಆರೋಗ್ಯವಾಗಿ ಇರೋಕೆ ಸರ್ಕಾರ ಧಾನ್ಯ, ಮೊಟ್ಟೆ, ಹಾಲನ್ನು ನೀಡುತ್ತೆ. ಆದರೆ ಕಳೆದ 2 ತಿಂಗಳಿಂದ ಇದೆಲ್ಲವೂ ಬಂದಾಗಿದೆ. ಆಮೇಲೆ ಎಲ್ಲ ರೀತಿ ಪೌಷ್ಟಿಕ ಆಹಾರ ಸಪ್ಲೈ ಆಗುತ್ತೆ. ಎಗ್ ಬರುತ್ತ್ರಿ ಸರ್, ಮಕ್ಕಳಿಗೆ ಏನೇನು ಪೌಷ್ಟಿಕ ಬರುತ್ತೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾರೆ. ಮೇ ಜೂನ್ ಅಷ್ಟೇ ಬಂದಿಲ್ರಿ ಸರ್, ಅಷ್ಟೇ ಎಲ್ಲ ಬರುತ್ತೆ ಸರ್. ಎಲ್ಲ ದಿನ ಒಂದು ಕೊಡಂಗಿಲ್ರಿ. ದಿನ ಗರ್ಭಿಣಿ ಬಾಣಂತಿ ಒಂದು ಕೊಡ್ತೇವ್ರಿ ಸರ್. ಬುಧವಾರ ಶುಕ್ರವಾರ ಮಕ್ಕಳಿಗೆ ಕೊಡ್ತೇವ್ರಿ. ಕಳೆದ ಮೇ ಮತ್ತು ಜೂನ್ ತಿಂಗಳಲ್ಲಿ ವಿಜಯಪುರ ನಗರದ ಅಂಗನವಾಡಿಗಳಿಗೆ ಮೊಟ್ಟೆ ನೀಡಿಲ್ಲ. ಜೊತೆಗೆ 1 ವರ್ಷದಿಂದ ಕೆಎಂಎಫ್ನಿಂದ ಬರ್ತಾ ಇದ್ದ ಹಾಲಿನ ಪೌಡರ್ ಕೂಡ ಬಂದಾಗಿದೆ. ಇದರಿಂದ ಬಡ ಮಕ್ಕಳಲ್ಲಿ ಸಹಜವಾಗಿ ಪೌಷ್ಟಿಕಾಂಶ ಕಡಿಮೆ ಆಗಿದೆ. ಗರ್ಭಿಣಿಯರು, ಬಾಣಂತಿಯರಿಗೂ ಕೂಡ ಪ್ರತಿನಿತ್ಯ ಒಂದು ಮೊಟ್ಟೆ ನೀಡಬೇಕು. ಮೊಟ್ಟೆ ಬಾರದ ಕಾರಣ ಅವರಿಗೂ ಕೂಡ 2 ತಿಂಗಳಿಂದ ಮೊಟ್ಟೆ ಕೊಟ್ಟಿಲ್ಲ. ಈ ಪರಿಸ್ಥಿತಿ ಜಿಲ್ಲೆಯ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿದೆ. ಇದನ್ನ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸರಿಪಡಿಸಬೇಕು. ಜೊತೆಗೆ ಮೊಟ್ಟೆ ಸರಬರಾಜು ಮಾಡುವುದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮ್ಮ ಬಿಜಾಪುರ ನಗರದಲ್ಲಿ ಅಂಗನವಾಡಿಗಳು ಬಹಳ ನಡೆದಿವೆ ಈಗ. ಆದ್ರೆ ಅವರು ಕೊಡ್ತಿರೋ ಫುಡ್ ಅಲ್ಲಿ ಮೊಟ್ಟೆ, ಹಾಲಿನ ಪೌಡರ್ ಕೊಡ್ತಿದ್ರು. ಅದು ಬಂದಾಗಿ 2 ತಿಂಗಳ 3 ತಿಂಗಳ ಅಂತ ಹೇಳ್ತಾರೆ ನಮಗೆ. ಆದ್ರೆ ಮತ್ತು ಗರ್ಭಿಣಿಗರಿಗೆ ಕೊಡ್ಬೇಕಂತ ರೂಲ್ಸ್ ಐತಿ. ಅದು ಹೊಟ್ಟೆಲಾದ್ಮ್ಯಾಗ ಗರ್ಭಿಣಿಯರಿಗೆ ಅಂಗನವಾಡಿಯಾಗ ಹೋಗಿ ಎಲ್ಲರೂ ಮನೆ ಸರ್ವೆ ಮಾಡಿ ಅವ್ರಿಗೆ ದಿನ ಮೊಟ್ಟೆ ಕೊಡಬೇಕು ಮತ್ತು ಹಾಲು ಕೊಡಬೇಕು. ಹಿಂಗೇನ ಗೌರ್ಮೆಂಟ್ ರೂಲ್ಸ್ ಮಾಡೈತಿ. ಇಲ್ರಿ ಸರ್ಕಾರ ಕೊಟ್ಟಿಲ್ಲ, ನಾ ಏನು ಮಾಡೋಣ, ನಾ ಎಲ್ಲಿ ಕೊಡು, ನಮ್ಮ ಮನೇಲಿ ಕೊಡೋಣ ನಿಮಗೆ ಹಿಂಗಲ್ಲ ಅಂತಾರೆ ಅಂಗನವಾಡಿಯಾಗ. ಒಟ್ಟಿನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಎಂಬಂತಾಗಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತು ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.